ಪ್ರತಿಕಾರವನ್ನು ಮಾಡಿದೆ. ಯಾರು ಉಸಿರೆತ್ತಲಿಲ್ಲ ನೋಡಿ. ಎಲ್ಲ ನಮ್ಮ ಅಧಿಕಾರವನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು. ಈ ನಾಡು ಬರೆದಾಯ್ತಲ್ಲ, ಈ ಬರೆದು ಬಿದ್ದ ನಾಡಿಗೊಂದು ಅಧಿಕಾರಕ್ಕೆ ಬರೆದು ಬಿದ್ದದ್ದಂತ ತಿರಸ್ಕಾರ ಮಾಡುವುದಲ್ಲ, ಈ ಆಡಳಿತವು ನಮ್ಮ ಕೈವಶವಾಗುವಲ್ಲಿ ನಾವು ಮುಂದಾಗಬೇಕು ಅಂತಾದ್ರೆ ನಮಗೆ ಯಾವತ್ತೂ ಇಲ್ಲಿ ನಿಂತು ವ್ಯವಹರಿಸಲಿಕ್ಕಾಗುವುದಿಲ್ಲ. ನಾವು ಆಗಾಗ ಹೋಗುವವರಲ್ವಾ. ಹಾಗಾಗಿ ನಮ್ಮ ಪರವಾಗಿ ನಮ್ಮ ಪ್ರತಿನಿಧಿ ಆಗೋದು ಇಲ್ಲಿರ್ಬೇಕಲ್ಲ. ಯಾರನ್ನು ಹಾ 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 ಆವಾಗ ನಾನು ಬಂದಾಗ ಏನು ಹೇಳಿದೆ, ನೀನು ಸುಮ್ಮನೆ ಪೂರಿ ಹಾಕುತ್ತ ಈಗ ನೀನು ಬೆಕ್ಕೆ ಹಾಕಿ ಹೋಗ್ತಾ ಇದ್ದೀಯ. ಇಲ್ಲಿ ನಾವು ನಡೆದ್ರೆ ಹಾಗೆ, ಆನೆ ನಡೆದ ಹಾಗೆ, ನಮ್ಮ ದಾರಿಯೇ ಹಾಗೆ. ಏನಾಯ್ತು ಪರಿಸ್ಥಿತಿ ಅರ್ಥ ಆಗಿದೆಯಲ್ಲ? ಎಲ್ಲ ಕಡೆಗೂ ಯಾಕೆ ನಾವು ಬರುವುದಷ್ಟೇ ಅಲ್ಲ, ಸತ್ತೋದವ್ರು ಹುಗಿಲಿಕ್ಕೆ ನಿನ್ನಂತವ್ರು. ನಿನ್ನ ಅಪ್ಪ ಕೊಟ್ಟಂತ ಅಪ್ಪ ಸತ್ತು ಹೋದ. ಉಪ್ಪಪ್ಪ ಸತ್ತ. ಉಪ್ಪಪ್ಪ ಅನ್ನ ಕೊಟ್ಟಂತ ದೊರೆ ಸತ್ತು ಹೋದ. ಸಾಕಪ್ಪ ಅಲ್ವಾ? ಸಾಕಪ್ಪ ಅಂತಾಯ್ತು. ಈಗ ಸಾಕಪ್ಪ ನನ್ನ ಕಾರ್ಯ ಇದ್ದಾಯ್ತು. ನಾನು ಇಲ್ಲಿ ಅಧಿಕಾರವನ್ನು ನಾನು ಬಯಸಿ ಬಂದವನಲ್ಲ ಅಲ್ಲ. ಹಾಗಂತೆ ಅಧಿಕಾರವನ್ನು ಬಿಟ್ಟು ಹೋಗುವ ಹಾಕಿಲ್ಲ. ನಾಡು ಅರಾಜಕತೆಯಿಂದ ಕೂಡ್ತಾರೆ. ಅಧಿಕಾರಿ ಆದವರು ಸತ್ತೋಗಿದ್ದಾರೆ. ಅಧಿಕಾರ ನಿಮಗೆ ಬೇಡ, ಬಿಟ್ಟು ಹೋಗ್ಲಿಕ್ಕೂ ಮನಸ್ಸಿಲ್ಲ. ಏನ್ ಮಾಡ್ತೀರಿ? ಒಂದು ಕೆಲಸ ಮಾಡಿ, ಇಲ್ಲಿಯ ಅಧಿಕಾರ ಬದಲಾಗಿದೆ ಅಂತ ಒಂದು ಸ್ವಲ್ಪ ಘೋಷಣೆ ಮಾಡು. ವ್ಯವಸ್ಥೆ ಅಲ್ಲ. ಒಂದು ಮಾತಿತ್ತು, ನೀವು ಮಧ್ಯೆ ಅಷ್ಟು ಬಿದ್ದದ್ದು ಯಾಕೆ? ಬಿಟ್ಟಿದ್ದು ನಮಗೆ ಅಭ್ಯಾಸವಲ್ಲ. ವರ್ಷ ಪ್ರತಿ ಅದನ್ನೇ ನಾವು ಹಾಡುವುದು. ಬದಲಾಯಿಸ್ತಾನೆ. ಕೇಳಿರಿ ಈ ದಿನವೇ ಮೊದಲುಗೊಂಡು ಈ ಮಾತ್ರ ದೇಶದ ಅಧಿಕಾರಿ ಚಂದ್ರಸೇನ ಮಹಾರಾಜ ಅಲ್ಲ 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 ಶೋಣಿತಾಪುರದ ಅಧಿಕಾರಿಯಾದಂತ ರಕ್ತಜಂಗಾಸುರ ಮಹಾರಾಜರೇ ಇವತ್ತಿಲ್ಲಿ ಕೈಕೊಂಡಿದ್ದಾರೆ. ಯಾರಾದರೂ ಅವರ ಮಾತನ್ನು ತಪ್ಪಿ ನಡೆದ್ರಿ ಅಂತಾದ್ರೆ ಅವ್ರ ತಲೆದಂಡ. ಯಾರಾದರೂ ನನ್ನ ಮಾತು ಮೀರಿ ವ್ಯವಹರಿಸಿದ್ರು ನನ್ನ ತಲೆದಂಡ. ಮಾತು ಮೀರಿದವರ ತಲೆದಂಡ. ಮೀರಿದವ್ರು ನಿಮ್ದೇ ತಲೆದಂಡ. ನೀನು ಇಷ್ಟು ಬದಲಾಗ್ತೇವೆ ಒಂದು ನಿರೀಕ್ಷೆ ಇರಲಿಲ್ಲ ಮಹಾರಾಜ. ಎಷ್ಟು ಬೇಗ ಬದಲಾಗ್ಬಿಟ್ಟೆ ನೀನು. ಏನು ಮಾಡ್ಲಿಕ್ಕೆ ಬರ್ತದೆ? ಸಂಘ ದೋಷ. ಹೌದು, ಸದ್ಯದ ರಾಜಕೀಯಕ್ಕೆ ನಿನ್ನಂತವರೇ ಬೇಕು. ಗೆದ್ದು ಮಾಡ ಏನು ಮಾಡುವಾಗ ಒಟ್ಟಿಗೆ ಈ ಒಟ್ಟಿಗೆ ಬದುಕಬೇಕು ಅಂತ ಆದ್ರೆ ಅದನ್ನೇ ಅಳವಡಿಸಿಕೊಳ್ಬೇಕು. ಬದುಕಬೇಕು ನಿನ್ನಂತವ್ರು ಇರಬಾಯಿ. ನನಗೆ ಸಾಹಿತ್ಯ ಎನ್ನುವ ಭಯ ಇಲ್ಲವೇ ಇಲ್ಲ. ನಾನು ನೆನ್ಕೊಂಡ್ರೆ ಜೀವಾವತದನ್ನು ಹೆದರಿಕೆ ಬೇರೆ. ಈ ನಾಡಿನಲ್ಲಿ ನನ್ನವರು ಎನಿಸಿಕೊಂಡವರು ನಿನಗಿದ್ರು ಮತ್ತೊಬ್ಬರು ಇಲ್ಲ. ನಾನು ಒಬ್ಬನೇ ಇದ್ದ. ಒಂದು ಕ್ಷಣದ ಒಂದು ಅನುಭವ ಆದರೂ ನನ್ನಲ್ಲಿ ಉಂಟು. ನನಗಂತೂ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ನಾಡಿಗೆ ದೊರೆಗಳಾಗಿ ಒಬ್ಬರು ಪ್ರತಿನಿಧಿ ಬೇಕಲ್ಲ. ಅದು ಬೇಕು. ಯಾರನ್ನು ಇಡಬೇಕಾಯ್ತು? ಯಾರು ನಮ್ಮಲ್ಲಿ ಯಾರು ಮುಂದುವರ್ತಾರ ಎಲ್ಲ ಹೆದರ್ತಾ ಇದ್ದಾರೆ. ಅಧಿಕಾರ ಎಲ್ಲ ಕ್ಷಣದಲ್ಲೇ ಹೆದರ್ತಾರೆ. ಅಧಿಕಾರ ಅಂದ್ರೆ ಹೆದರ್ತಾರೆ. ಯಾಕೆಂತಾದ್ರೆ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ಇಷ್ಟೊಂದೆಲ್ಲ ಅವ್ರಿಗೆ ಪರಿಹಾರಕ್ಕೆ ಆಗ್ತದೆ. ಮತ್ತೆ ಬೇರೆಯವರಿಗೆ ಅಧಿಕಾರ ಬೇಡ. ಈಗ ಉಳಿದವರಿಗೆಲ್ಲ ಬೇಡ, ನಿನಗೇ ಒಂದು ಅಧಿಕಾರ ಸಿಕ್ಕಿದ್ರೆ ನಿನಗೆ ನನಗೆ ಪುರುಷೊತ್ತುಂಟ ಅಧಿಕಾರ ಪುರುಷೊತ್ತಿಲ್ಲ ಆದ್ರೂ ಇಷ್ಟೊತ್ತಿಲ್ಲ ಸ್ವಲ್ಪ ಅವಕಾಶ ಮಾಡ್ಕೊಡು. ಅಧಿಕಾರ ಹಸ್ತಾಂತರ ಯಾವಾಗ ಯಾವಾಗ? ಈಗಲ್ಲ ಈಗಲ್ಲ ಈಗಲ್ಲ. ನಾವು ಇಲ್ಲಿ ಹೋಗುವಾಗ ಅಂದ್ರೆ ಗಡು ಉಂಟು ಅದಕ್ಕೆ. ಅಧಿಕಾರ ಅರ್ಧ ನಿಮ್ಮದು
ಆದ್ಮೇಲೆ ಅರ್ಧ ಮುಂದೆ ನಮ್ಮದ್ರಲ್ಲಿ ಉಂಟು ಅಧಿಕಾರ. ನನ್ನ ಪ್ರತಿನಿಧಿಯಾಗಿ ನಿನ್ನ ಕೈ ತಪ್ಪಿಸ್ತಾ ಇದ್ದೇನೆ. ಅಧಿಕಾರ ನಿಮ್ಮದೇ. ಮತ್ತೊಂದು, ಈ ಅಧಿಕಾರವನ್ನು ಕೊಟ್ಟಾಗ ನಿಭಾಯಿಸಿಕೊಂಡು ನೀನು ಹೋಗ್ತೇನೋ ತಿಳಿಬೇಕೋ ಬೇಡವೋ, ಅಲ್ಲಿ ವರ್ಧಕ್ಕೆ ಉಂಟಲ್ಲ ಅಂತ ಅದನ್ನು ಸ್ವಲ್ಪ ನೋಡಬೇಕು. ನಾವು ಕುತ್ಕೊಳ್ಳುವ ಪೀಠ ಅಲ್ವಾ ಇದು ಹಾಸನ. ಹಾಸನ ನಮ್ಮ ಆಳಕ್ಕೆಲ್ಲಾದ್ರೂ ನಿನ್ನ ನಾಳೆಯನ್ನು ಸರಿಯಾಗಿ ಈವರೆಗಂತೂ ಆಗಲಿಲ್ಲ. ತೊರೆ ಅಂತ ಆದ್ಮೇಲೆ ಕೈಯಲ್ಲಿ ಪಟ್ಟದ ಕತ್ತಿ ಬೇಕು. ಕತ್ತಿ ಅಲ್ವಾ? ಸದ್ಯ ನಿನ್ನ ಕೈಗೆ ಆಗದೆ ಹೋದ್ರು ನಮ್ಮ ಕೈ ಕತ್ತಿ ನಾನು ಕೊಡ್ತೇನೆ. ಹಿಡಿ ನೋಡು. ಹಿಡಿಯಾ? ಹಿಡಿ. ಬರವಾಯಿತು ಕತೆ ಧೈರ್ಯ ಒಳ ಪೊಕ್ಕಿತು ಅಧಿಕಾರ ಬೇಡ ಬರೆಯ. ಅದು ಬಹಳ ಸಂತೋಷ ಆಗ್ತದೆ. ಅಧಿಕಾರವೇ ಭಾರ ಆಗಿಲ್ಲ ನನಗೆ. ಅಧಿಕಾರ ಮಾಡುವ ಹೇಳಿದ ಕತ್ತಿ ಭಾರ ಆಯ್ತು. ಹೌದು, ಈ ಕತ್ತಿ ಹಿಡ್ಕೊಂಡು ನಾನು ಯಾರನ್ನು ಕಡಲಿ ಯಾರಿದ್ರಲ್ಲ. ಇಲ್ಲ, ನಮ್ಮ ಕತ್ತಿ ನೀನು ಹಾಕೋ ಕತ್ತಿ ಅಲ್ಲ. ಆ ಪೀಠದಲ್ಲಿ ಕುಳಿತು ಅಧಿಕಾರವನ್ನು ನಡೆಸಬೇಕು. ಈ ಕತ್ತಿ ಹಿಡಿದಾಗ ಮಾತ್ರ ಹಾಗಾಗುತ್ತದೆ. ಯಾವ ಕತ್ತಿ ಹಿಡಿದ? ಇಲ್ಲ ನನಗೆ ಈ ಕತ್ತಿ ಹಿಡಿದ್ರೆ ಮಾತ್ರ ಆಗೋದು. ನನಗೆ ಬೇರೆಯವ್ರ ಕತ್ತಿ ಆಗೋದಿಲ್ಲ. ನನಗೆ ನಂದೇ ಕತ್ತಿ. ಜಾತಿ ಕತ್ತಿ ಕತ್ತಿಗಳ ಇನ್ನು ಮುಂದೆ ವಿಚಾರ ಮಾಡಿ ಹೇಳ್ಬೇಕು. ನೀನು ಕುಳಿತದ್ದು ಮರದ ಮೇಲೆ ಇಲ್ಲ, ಪೀಠದ ಮೇಲೆ ಪ್ರಜ್ಞೆ ಉಂಟು. ಬಳಿರ ಕಂಠಿಡಿದ ಬಂತಿದ್ರು ಅಂತ ಹೇಳ್ತಾರಲ್ಲ. ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಮಾತ್ರ ದೇಶಕ್ಕೆ ಯಾರನ್ನು ಕೇಳಬಲ್ಲಿರಿ. ಸದ್ಯ ತಮ್ಮ ಹೆಸರೇ ಹೇಳಬೇಕಾಯ್ತು. ವಿಚಾರ ಮಾಡಿ ಹೇಳ್ತೇನೆ. ಅಧಿಕಾರ ನಿಮ್ಮದು ಮತ್ತು ನಾವೆಲ್ಲಿ ಹೇಳ್ಬಾರ್ದು. ಅಂದ್ರೆ ನೀನಾಗಿ ಅಧಿಕಾರ ನಡೆಸುವುದಲ್ಲ, ಚೋಳಿಕಾಪುರದ ವೃದ್ಧಜಂಗಾಸುರದ ಪ್ರತಿನಿಧಿ ಅಲ್ವಾ? ಅಂದ್ರೆ ನಿಮ್ಮ ಪ್ರೇತಾತ್ಮನೆ. ಸಾಧ್ಯ ಇಲ್ಲ. ಗಟ್ಟಿ ಬೇಡ. ನಾವು ಆಗಾಗ ಬರ್ತಾ ಇರ್ತೇವೆ. ಆಡಳಿತ ಹೇಗುಂಟು ಅಂತ ತನಿಖೆ ತೆಗೆದುಕೊಳ್ತಾ ಇದ್ದೇವೆ. ಇಲ್ಲಿ ಏನಾದ್ರೂ ವಿಶೇಷ ಘಟನೆ ನಮ್ಮ ಅವಗಾಹನೆಗೆ ಇಲ್ಲದೆ ನಡೆಯಿತು ಅಂತಾದ್ರೆ ತಕ್ಷಣ ಗಾಳಿ ತೋರಿಸ್ಕೊಡ್ತೇವೆ. ವರ್ತಮಾನವನ್ನು ಆ ಭರವಸೆಯನ್ನ ಈ ಕ್ಷಣದವರೆಗೆ ನಿಮ್ಮ ಮೇಲಿಟ್ಟಿದ್ದೇವೆ. ಆಯ್ತು, ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಿನ್ನದು. ಆಯ್ತು, ಸ್ವಾಮಿ ಕಾರ್ಯವೇ ಸಕಾರ್ಯ ಎಂದು ತಿಳಿದು ನೆತ್ತಿಯಲ್ಲಿ ಪ್ರಾಣ ಇಟ್ಕೊಂಡು ವ್ಯವಹರಿಸ್ತೇವೆ. ನೆತ್ತಿಯಲ್ಲಿ ಶಿರಸ್ಸಿನಲ್ಲಿ ನೀವೇ ತಲೆ ದಂಡ. ಇನ್ನು ಪ್ರಾಣ ನಾವು ನಮ್ಮ ಗಾಡಿಗೆ ಹೋಗ್ತೇವೆ. ಹೋಗಿ ಬರ್ಬೋದು. ಎಲ್ಲ ಕಡೆಗೆ ಆಗುದು ಇವರೇ ಮಾಡಿದ್ದೀನೇನು. ಎಲ್ಲ ಯಾವ ನಾಡಲ್ಲಿ ಏನಾಗುದಿಲ್ಲ ಹಾಳ್ಬಿಟ್ಟು ಹೋಗ್ತದ ಅಲ್ಲಿಗೊಂದು ಅರ್ಧ ಪರದೇಶಿ ಆಗಲಿ ಅಂತ ವ್ಯವಹರಿಸ್ತಾರೆ. ಇವರಿಗೆ ನಿರ್ದರ್ಶನ ಆಗಿದೆ. ಈ ಹಾಳೂರಲ್ಲಿ ಏನಿದೆ ಮುತ್ತು ರತ್ನ ವಜ್ರ ವೈಡೂರ್ಯ ಎಲ್ಲವನ್ನೂ ಇವರು ಬಂಡಿ ತುಂಬಿಸಿ ಹೊತ್ಕೊಂಡು ಹೋಗ್ತಿದ್ದಾರೆ. ನಾವಿಲ್ಲಿ ಕರ್ಮ ಏನು ಅನುಭವಿಸಿಕೊಂಡು ಸತ್ತ ಹೆಣಗಳನ್ನು ಸುಡ್ಲಿಕ್ಕೆ ನಾವಿಲ್ಲಿ ಯಜಮಾನ. ನಮಗಿದು ಬೇಕಾ? ನೀವು ಹೋಗೋ ಮಾರ್ಗದ ಹಿಂದೆ ಹೋದ್ರೆ ಬಂಡಿಯಲ್ಲಿ ತುಂಬುದೆಲ್ಲ ಕೆಳಗೆ ಬಿದ್ದರೆ ವರ್ಷ ಪೂರ್ತಿ ಊಟ ಮಾಡ್ಬೋದು. ಇದು ಕತ್ತಿ ಮತ್ತೆ ಹಾಕಿ ಬರ್ತಾರೆ. ಅಲ್ಲ, ಇದು ಅಂತರಂಗದ ಅಳಲು. ಗೊತ್ತಾಯ್ತಲ್ಲ, ಅರಕ್ಷಣ ಆಗದೆ ಹೋಗಿ ಈ ಕಡೆ ಏನಿದೆ ಭಾಷಣ ಕೇಳೋರು ಯಾರಿಲ್ಲ, ನಾನು ಹೇಳ್ಕೊಡ್ತೀನಿ. ಈ ಭಾಷಣ ನಮ್ಮ ಮಾಧ್ಯಮ ಮೀರಿದೆ ಅಂತಾದ್ರೆ ಹಾಡುವರಿಗೆ ಇಲ್ಲಪ್ಪ, ನಾನೇ ಏನು ಕೊರತೆ ಮಾಡೋದಿಲ್ಲ. ವಿಶ್ವಾಸ ಉಳಿಸುವ. ಆಯ್ತು. ನನ್ನ ಬೆನ್ನಿಂದ ಏನಾದ್ರೂ ಮಾತಾಡಿದ್ರೆ ಮಾತಾಡಿಲ್ಲ
ಯಾರು ಯಾವಾಗ್ಲೂ ಮನಸ್ಸು ಬಿಟ್ಟು ಮಾತಾಡಬಾರ್ದು, ಗೋಡೆಗೆಲ್ಲ ಕಿವಿ ಇರ್ತದೆ ಅಂತ ಹೇಳ್ತಾರಲ್ಲ, ಇಂಥ ಜಾತಿ ಜನ ಸೇರಿದಾಗ ಯಾರೋ ಇಬ್ರು ತಪ್ಪು ಹೋಗಿದ್ದಾರೆ. ಯೋಚನೆ ಮಾಡಬೇಡಿ, ಇಲ್ಲಿ ಏನಾದ್ರೂ ಒಪ್ಪಿ ಉಳ್ಕೊಂಡಂತಿದ್ರೆ ಅದನ್ನೆಲ್ಲ ಒಂದೆಡೆ ಸೇರಿಸಿ ಇನ್ನೊಂದು ದಿವಸ ಸಭೆ ಸೇರಿಸಿ ನಿಮ್ಮನ್ನೆಲ್ಲ ಮತ್ತೆ ಪುನಃ ಕರ್ಸ್ಕೊಂಡು ಅದ್ಭುತವಾದಂತಹ ಆಡಳಿತವನ್ನು ಮಾಡಿ ತೋರಿಸ್ತೇನೆ. ನಾನು ಬದುಕಿದ್ರೆ ಈಗ ನೋಡುವುದಕ್ಕೆ ಕಣ್ಣು ತುಂಬಿ ಬರ್ತಾ ಇದೆ. ಆವತ್ತು ನೀವು ಬಂದಾಗ ಈ ಕಂಬಲ್ಲ ಇಲ್ಲಿಂದ ನನ್ನ ಅಪ್ಪನ ಕಾಲದಲ್ಲಿ ಇದ್ದದ್ದು ಅಂತ ನಿಮ್ಮಂತವ್ರು ಹೇಳಿದ್ದು. ಹೌದೌದು. ಈ ದಿವಸ ನಿಮ್ಮ ಸಲಹೆ ಮೇರೆಗೆ ಸ್ವಸ್ಥಾನ ಸೇರಿಕೊಂಡಿದೆ. ಈ ಕಂಬ ನೋಡಿ ಇಲ್ಲಿದ್ದದು ಅದು ಈಗಲ್ಲೆಲ್ಲ ಇದೆ ಮಧ್ಯ ತಂದೆಲ್ಲ ನಿಲ್ಲಿಸ್ಬೇಕು ಅಲ್ವಾ? ಎಲ್ಲೆಲ್ಲಿ ಯಾವ ಬೇಕು ಅದೇ ಇವತ್ತು ಹೇಳಿ ಆತ ಕೊಳ್ಳೆ ಹೊಡೆದಂತಹ ಸಂಪತ್ತನ್ನೆಲ್ಲ ಪುನಃ ಸೂರೆಗೊಂಡಿದ್ದೆ. ಆದ್ರೆ ಸ್ಥಳ ಎಲ್ಲಿ ಸಾಕಾದಿದ್ದು ಪುಣ್ಯ ನಿಮ್ಮ ಅಪ್ಪನ ಸಂಪಾದನೆ ನಿನ್ನ ಸಂಪಾದನೆ ಎಲ್ಲ ಸೇರಿ ಬೇಕಾದ ಸ್ಥಳದ ಸತ್ಯ ಬಹಳ ಸಂತೋಷ ಆಯ್ತು ನೋಡಿ. ಈಗ ಹೇಳಿ ಏನಾದ್ರು ಬಂದಿದ್ಯಾ? ಹೀಗೆ ಮಕ್ಕಳಿದ್ದರೆ ಇಂತಹ ಮಕ್ಕಳಿರಬೇಕು. ನಿನ್ನ ಅಪ್ಪನ ಹಾಕ್ಬೇಕು ಚಿರಶಾಂತಿ ದೊರಕಿದ ಹಾಗೆ. ಹೌದು. ಆದ್ರೆ ಏನು ಏನು ಹುಡುಕುವುದೇನು ನೀವು? ಅಲ್ಲ ನಾರದರ ಮೇಲೆ ಅನುಮಾನ. ಅಲ್ಲ ನೀವು ಸುತ್ತಮುತ್ತ ಎಲ್ಲ ಹೋಗ್ತಾ ಇದ್ದೀರಲ್ಲ. ನಾನಂತ ಹೇಳಿದೆ ನಿನ್ನಲ್ಲಿ. ಹೌದು. ನಾನು ಬಂದಾಗ ನಿನ್ನ ಉಪಚಾರ ಹೀಗಿರಬಾರದು, ಸಪತ್ನಿಕರಾಗಿ ಮಾಡಬೇಕು. ಈ ತೋರಿಸ್ತಾ ಇದೆಯಾ ಅಂದ್ರೆ ನಾನು ಹೇಳಿದ ಕನ್ಯಾ. ಓ ಅವಳು ನೀವು ಹುಡುಕುದ? ಇಲ್ಲಿ ಹುಡುಕಿದ್ರೆ ಅವಳೇ ಸಿಗ್ತಾರೆ ಸ್ವಾಮಿ. ಕೋಶ ಒಳಗಡೆ ಇರಬೇಕು. ಯಾರು ಅವಳು? ಇಲ್ಲಿ ಬಂದ್ರು ಹೊರಗಡೆ ಇರುವುದು. ಅದೊಂದು ಕತೆ ಆಗಿ ಹೋಯ್ತು. ಒಳ್ಳೆ ಮನೆ ಮಾಡಿ ಇರ್ತಿದ್ಯಾ? ಯಾರು ಅವಳನ್ನ ಏನು ಹೆದರಿಕೆ ಅಂತಲ್ಲ ನಿಮ್ಗೆ? ಓ ಎಂತೆಂತ ಅರ್ಥ ಮಾಡ್ತೀರಿ ನೀವು ಸ್ವಾಮಿ. ಕತೆ ನಡೆದದ್ದು ಹೀಗೆ. ಚಂದ್ರಸೇನನ್ನ ಕೊಂದೆ, ಜಯಸೇನನ್ನ ಕೊಂದೆ, ಸಂಪತ್ತನ್ನ ತಂದೆ, ಆ ಕನ್ಯಾರತ್ನ ಸತ್ಯಶೀಲೆಯಿಂದ ಪಡೆಯಬೇಕು ಅಂತ ಹೋದಂತಹ ಸಂದರ್ಭ ಕಣ್ಮರೆಯಾಗಿ ಹೋಗಿದ್ದಾರೆ. ಸತ್ಯಶೀಲೆ ಏನು ಹೋದ್ರು ಬಿಡ್ತೇನೆ ನಾನು. ಅರಮನೆಯನ್ನು ಹುಡುಕಿದೆ, ಅಂತಃಪುರ ಹುಡುಕಿದೆ, ಯಾವ ಮೂಲೆ ಬಿಡ್ಲಿಲ್ಲ ನೋಡಿ. ನಮ್ಮವರನ್ನು ಬಿಟ್ಟು ಹುಡುಕಿಸಿದೆ ಸ್ವಾಮಿ. ಎಲ್ಲೆಲ್ಲೂ ಹುಡುಕಿದವಳು ಸಿಗ್ತಾರೆ ಅಂದ್ರೆ ಪ್ರಪಂಚದಲ್ಲೇ ಅವಳಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಗೆ ಗಂಡ ಸತ್ತು ಸುದ್ದಿ ಅವಳಿಗೆ ಎಲ್ಲೋ ಗೊತ್ತಾಯಿತು. ಪರಮ ಸಾಧ್ವಿ ಎನಿಸಿಕೊಂಡವಳು. ಗಂಡ ಸತ್ತ ತನ್ನ ಕಥೆಯನ್ನು ಬಹಳ ಕಷ್ಟ ಉಂಟು ಅಂತ ಯೋಚಿಸಿದಂತ ಅವಳು ಎಲ್ಲಿಯೋ ಓಡೋಗಿ ಹಾಳೇನೋ ಇಲ್ಲ ಹಾಳು ಕೆರೆಯಲ್ಲೂ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕು ಬಹುಶಃ. ಹಣ ಸಿಗ್ಲಿಲ್ಲ. ಅವಳು ಬದುಕಿದ್ದಾಳೆ ಅಂತ ಅದು ಸಿಗ್ಬೇಕಿತ್ತಲ್ಲ. ಅವಳು ಇಲ್ಲ ಅಂತ ಆದ್ಮೇಲೆ ಸತ್ತೋರು ಅಂತಲೇ ಆಗ್ತಲ್ವಾ? ಅವಳು ಸತ್ತು ಹೋದ್ರೆ ಏನಾಯ್ತಂತೆ, ಅವಳು ಸಿಕ್ಕದೆ ಹೋದ್ರೆ ಏನಾಯ್ತಂತೆ. ರೂಪದಲ್ಲಿ ಅವಳು ಅಜ್ಜಿ 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 ಅಂತ ಅವ್ರು ತನ್ನ ಮದುವೆ ಆಗ್ತೇನೆ ನಾನು. ಅದಕ್ಕೆ ಬುದ್ಧಿಯ ಬರ್ತದೆ ಅಂತ ಹೇಳುದು. ಏನೋ ಸತ್ತೋಗಿದ್ದಾಳೆ ಅಂತ ಹೇಳಿದ್ಯಾ?
ಸಂದರ್ಭದಲ್ಲಿ ನೋಡಿದ್ದೇನೆ. ಮತ್ತೆ ವಿಶೇಷವಾಗಿ ನೋಡುವುದಕ್ಕೆ ಏನಿದೆ ಹೇಳು. ಆದ್ರೆ ನೀನು ಎಲ್ಲಿ ತಪ್ಪಿ ಬಿದ್ದೆ ಎನ್ನುವುದನ್ನು ಎಚ್ಚರಿಸುವುದಕ್ಕಾಗಿ ನಾನು ಇಲ್ಲಿಯವರೆಗೆ ಬಂದವಾಯಿತು. ಮತ್ತಲ್ಲದೆ ನಾನು ತರುವುದಕ್ಕೆ ಹೇಳಿದೆ ಯಾಕ